ಸರ್ ಸಮ್ಮರ್ ಸ್ಟಾರ್ಟ್ ಆಗೈತಲ್ಲ, ಈಗ ಕಾಲೇಜ್ ಹುಡುಗರಿಗೆ ಮತ್ತೆ ಕಾಲೇಜ್ ಸ್ಟೂಡೆಂಟ್ಗಳಿಗೆ ಮತ್ತೆ ಮನೇಲಿ ಕುಂತಿರ್ತಾರೆ, ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಇರ್ತಾರೆ, ಬಾಡಿ ಎಲ್ಲ ಫಿಟ್ ಆಗಿ ಇಟ್ಕೋಬೇಕು ಅಂತ ಇರ್ತಾರೆ. ಅವ್ರಿಗೆಲ್ಲ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಈ ಜಿಮ್ ಎಲ್ಲಿ ಇರೋದು, ಏನು ಅದೇ ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ನೀವು ಏನ್ ಮಾಹಿತಿ ಕೊಡ್ಬೇಕು ಅಂತ ಇದ್ದೀರಿ ಪಾಂಡುಪುರ ಜನತೆಗಳಿಗೆ, ಇಲ್ಲೇ ಲೋಕಲ್ ಜನತೆಗಳಿಗೆ? ಇಲ್ಲ ಆಕ್ಚುಲಿ ನಮ್ದು ಡಿ ಕೆ ಫಿಟ್ನೆಸ್ ಓಪನ್ ಆಗಿ ಇವತ್ತಿಗೆ 6 ಮಂತ್ ಆಯ್ತು. ಆಕ್ಚುಲಿ ಇದನ್ನ ನಾನೇ ಮಾಡೋಣ ಅಂತ ಅನ್ಕೊಂಡಿದ್ದೆ. ನಮ್ಮಲ್ಲಿ ಆಫರ್ಸ್ ನಡೀತಾ ಇದೆ ಇವಾಗ, ಇನ್ನು 6 ಮಂತ್ ಆಗಿರೋದ್ರಿಂದ. ಫ್ಯಾಟ್ ಲಾಸ್, ವೆಯ್ಟ್ ಗೇನಿಂಗು, ಮಾಡಲಿಂಗು, ಏರೋಬಿಕ್ಸ್, ಜುಂಬಾ, ಇದಕ್ಕೆಲ್ಲ ನಾವು ಸಪ್ರೇಟ್ ಆಫರ್ಸ್ ನ ಕೊಡಬೇಕು ಅಂತ ಅನ್ಕೊಂಡಿದೀವಿ. ಬಟ್ ನಮ್ಮಲ್ಲಿ ಇವಾಗ ಮಂತ್ಲಿಗೆ ಕಾರ್ಡಿಯೋ ಸೆಷನ್ ಬಂದು 1000 ಇದೆ, ವೆಯ್ಟ್ ಸೆಷನ್ ಬಂದು 800 ಅಡ್ವಾನ್ಸ್ ಇದೆ, ಮಂತ್ಲಿ 600 ಇದೆ. ಬಟ್ ನಾವು 3 ಮಂತ್ 6 ಮಂತ್ ಇಯರ್ಲಿ ಕೊಡ್ತಾ ಇದೀವಿ. ಬಟ್ ಇವಾಗ ಸಮ್ಮರ್ ಸೀಸನ್ ಅಂತ ಎಲ್ಲ ಆಕ್ಚುಲಿ ಎಲ್ರು ಯಾವಾಗ್ಲೂ ಎಲ್ಲಾ ಸೀಸನ್ ಗಳನ್ನು ಫಿಟ್ ಆಗಿರ್ಬೇಕು. ನಮ್ ದೇಹ ಎಷ್ಟು ಫಿಟ್ ಆಗಿ ಇಟ್ಕೋತೀವೋ ಅಷ್ಟು. ಈಗ ಆಕ್ಚುಲಿ ನೋಡ್ತಾ ಇದ್ದೀರಾ, ತುಂಬಾ ಚಿಕ್ಕ ವಯಸ್ಸಲ್ಲೇ ಅವರಿಗೆ PCD, ಮತ್ತೆ ಹಾರ್ಟ್ ಅಟ್ಯಾಕ್, ಬೇರೆ ತರದ್ದು ಆಕ್ಟಿವಿಟೀಸ್, ಯಾವ್ದೇ ರೀತಿ ಆಕ್ಟಿವಿಟೀಸ್ ಇಲ್ಲ ಇವಾಗ. ಫಸ್ಟ್ ಎಲ್ಲ ಮನೆಯಲ್ಲಿ ಮಕ್ಳನ್ನ ಈಚೆ ಬಿಡ್ತಾ ಇದ್ರು, ಇವಾಗ ಎಲ್ಲೂ ಬಿಡ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ನೀವು ನೋಡ್ದಂಗೆ ಇವಾಗ ನೋಡ್ತಾ ಇದೀರಾ, ಜಿಮ್ ಅಂತ ಅಂದ್ರೆ ಸ್ವಲ್ಪ ಭಯ ಬಂದ್ಬಿಟ್ಟಿದೆ ಜನಕ್ಕೆ. ಬಟ್ ಇವಾಗ ಜಿಮ್ ಅನ್ನೋದು ತುಂಬಾ ಈಸಿಯಾಗಿ ಮೂವ್ ಮಾಡ್ಬೇಕು. ಆದ್ರಿಂದ ನಾವು ಆಫರ್ಸ್ ನ ಇಟ್ಟಿದೀವಿ. ಬಟ್ ಹತ್ರದಕ್ಕೆ ನಮ್ಗೊಂದು ಒಳ್ಳೆ ಸಮಯ ಬಂದಿದೆ. ನಮ್ಮಲ್ಲಿ ನೋಡಿ, ಫಸ್ಟ್ ಒಂದ್ಸಲ ಜಿಮ್ ವಿಸಿಟ್ ಮಾಡಿ ನೋಡಿ ಬಂದು, ಆಮೇಲೆ ಅದಕ್ಕೆ ಸಪರೇಟ್ ಅಂತ ಆಫರ್ಸ್ ಗಳು ಇರುತ್ತೆ. ಲೇಡೀಸ್ಗೂ ಮತ್ತೆ ಕೋಚಿಂಗ್ ಮತ್ತೆ ಟ್ರೈನರ್ ಅಪ್ ಎರಡು ಇದಾರೆ ಸರ್. ಆಕ್ಚುಲಿ ನಮ್ಮಲ್ಲಿ ಏನಂತಂದ್ರೆ ನಾವು 2 ಸೆಷನ್ ಮಾಡಿದೀವಿ, ಲೇಡೀಸ್ ಸೆಷನ್, ಜೆಂಟ್ ಸೆಷನ್ ಅಂತ. ಬಟ್ ಕಾರ್ಡಿಯೋಗೆ ಲೇಡೀಸ್ ಗೆ ಸಪರೇಟ್ ಅಂತ ಏನಿಲ್ಲ, ಸೆಷನ್ ಇದೆ. ಬಟ್ ಲೇಡಿ ಟ್ರೈನರ್ ಇದ್ದಾರೆ ನಮ್ಮಲ್ಲಿ, ವೆಲ್ ಟ್ರೈನರ್ಸ್ ಇದ್ದಾರೆ ನಮ್ಮಲ್ಲಿ, 4 ಜನ ಟ್ರೈನರ್ಸ್ ಇದ್ದಾರೆ. ಬಟ್ ವೆಲ್ ಟ್ರೈನರ್ ತಿಳ್ಕೊಂಡಿರುವಂತ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಮಾಡೋಂತ ಟ್ರೈನರ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಬಂದು ವಿಸಿಟ್ ಮಾಡಿ, ಫಸ್ಟ್ ವಿಸಿಟ್ ಮಾಡಿ, ನಮ್ ಜಿಮ್ ನೋಡಿ, ಆಮೇಲೆ ನಮ್ ಟ್ರೈನರ್ಸ್ ಅಬ್ಸರ್ವೇಷನ್ ಇಟ್ಟು ನೀವು ಆಮೇಲೆ ಜಾಯ್ನ್ ಆಗೋದು. ನಮ್ಮಲ್ಲಿ 7 days ರಿಕ್ವೈರ್ಮೆಂಟ್ ಇರುತ್ತೆ. ನಿಮಗೆ ಜಿಮ್ ಇಷ್ಟ ಆಗ್ಲಿಲ್ಲ ಅಂತಂದ್ರೆ 7 ದಿನದಲ್ಲಿ ನೀವು ಕಟ್ಟಿರೋಂತ ಅಮೌಂಟ್ ನ ನಾವು ರಿಫಂಡ್ ಮಾಡ್ತೀವಿ. ನಮ್ ಜಿಮ್ ಅಲ್ಲಿ ಏನಾದ್ರು ತೊಂದರೆ ಇದ್ರೆ, ನಮ್ ಜಿಮ್ ಅಲ್ಲಿ ಟ್ರೈನರ್ಸ್ ಗಳು ನಿಮ್ಗೆ ಸರಿಯಾಗಿ ಗೈಡೆನ್ಸ್ ಮಾಡ್ತಿಲ್ಲ ಅಂತಂದ್ರೆ, ಪಾಟ್ ನಿಮ್ಗೆ ಮಸಲ್ ಟು ಮಸಲ್ ಕನ್ವರ್ಟೇಷನ್ ಆಗ್ತಿಲ್ಲ ಅಂತಂದ್ರೆ, ನಿಮ್ಗೆ 7 days ಗೆ ರಿಫಂಡ್ ಇರುತ್ತೆ ಅಮೌಂಟ್. ಸರ್ ಈಗ ವೆಯ್ಟ್ ಸೆಕ್ಷನ್ ಎಲ್ಲ ಇದೆ ಸರ್? ಸರ್ ವೆಯ್ಟ್ ಸೆಕ್ಷನ್ ಮೇಲಿದೆ, ಬನ್ನಿ ನೋಡೋಣ. ಸರಿ ಬನ್ನಿ ಸರ್, ಆಯ್ತು. ಸರ್ ಇದೆ ವೆಯ್ಟ್? ಇದೆ ವೆಯ್ಟ್ ಸೆಷನ್. ಬಟ್ ನೋಡಿ ಎಲ್ಲರೂ ವರ್ಕೌಟ್ ಮಾಡ್ತಾ ಇದಾರೆ. ವೇಟ್ ಲಾಸ್ ಮಾಡ್ತಾ ಇದಾರೆ, ಬನ್ನಿ ಅವ್ರನ್ನ ಏನ್ ಅಂತಾರೆ ಕೇಳದ. ಮೇಡಮ್ ಅವ್ರೆ, ಅದ ಹಂಗೆ ಒಂಚೂರು ಪಕ್ಕಕ್ಕೆ ಇಟ್ಟು. ಮೇಡಮ್ ಎಷ್ಟು ದಿವಸ ಆಯ್ತು ಜಾಯ್ನ್ ಆಗಿ? ಏನ್ ಅನುಭವ ಆಗ್ತಾ ಇದೆ? ನೀವ್ ವೆಯ್ಟ್ ಲಾಸ್ ಆಗಿದ್ರ? ಅದೆಲ್ಲಾನು ಒಂಚೂರ. ಜಿಮ್ಮಿಗೆ ಜಾಯ್ನ್ ಆಗಿ 5 ತಿಂಗಳಾಯ್ತು. ಆಲ್ಮೋಸ್ಟ್ ನಾನು ಜಿಮ್ಮಿಗೆ ಜಾಯ್ನ್ ಆದಾಗ 65 kgs ಏನೋ ಇದ್ದೆ. ಇವಾಗ ಆಲ್ಮೋಸ್ಟ್ 56 kgs ವರ್ಗೂ ಬಂದಿದ್ದೀನಿ. ಅಂದ್ರೆ ಬೇರೆ ಜಿಮ್ಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ, ಹೆಣ್ಮಕ್ಳು ಕಂಫರ್ಟಬಲ್ ಆಗಿ ಫೀಲ್ ಮಾಡ್ಬೋದು. ಯಾಕಂದ್ರೆ ಲೇಡಿ ಟ್ರೈನರ್ ಇರ್ತಾರೆ, ನಮಗೆ ಮಾಮೂಲಿ ಕಂಫರ್ಟಬಲ್ ಅನ್ಸುತ್ತೆ. ಲೇಡೀಸೇ ಜಾಸ್ತಿ ಜನ ಇರೋದ್ರಿಂದ ಕಂಫರ್ಟಬಲ್ ಮಾಡೋದಕ್ಕೆ ಅನ್ಸುತ್ತೆ. ಪ್ರತಿಯೊಂದಕ್ಕೂ ನಮ್ಗೆ ಏನೇ ತೊಂದರೆ ಆದ್ರೂ ಓಪನ್ ಅಪ್ ಆಗಿ ಕೇಳ್ಬೋದು. ನಮ್ಗೆ ಏನಾದ್ರು ಗೊತ್ತಾಗ್ತಿಲ್ಲ ಅಂತಂದ್ರೆ ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು. ಟ್ರೈನರ್ ಚೆನ್ನಾಗಿ ಕೋಚು ಚೆನ್ನಾಗಿ ಹೇಳ್ಕೊಡ್ತಾರೆ, ಅದ್ರಲ್ಲಿ ಏನು ಮಾತೇ ಇಲ್ಲ. ಓಕೆ, ಈಗ ಅವ್ರನ್ನು ಟ್ರೈನರ್ನು ಕೇಳದ ಏನಂತಾರೆ ಏನಂತ? ಅಕ್ಕ, ನೀವು ಈಗ ಬೆಳಿಗ್ಗೆ ಹೊತ್ತು ಬರ್ತೀರಾ ಇಲ್ಲ ಸಂಜೆ ಹೊತ್ತು ಬರ್ತೀರಾ ಅಕ್ಕ? ನಾನು 2 ಸೆಕ್ಷನ್ ಗಳಲ್ಲೂ ಇರ್ತೀನಿ. ಮಾರ್ನಿಂಗು ಲೇಡೀಸ್ ಸೆಕ್ಷನ್ ಅಲ್ಲಿ ನಾನೇ ಇರೋದು, ನಾನೇ ಕೋಚ್ ಮಾಡ್ತಿರೋದು. ಸೊ ಈಗ 20 ಮೆಂಬರ್ಸ್ ಇದಾರೆ ಲೇಡೀಸ್ ಬಂದು, ಎಲ್ಲರಿಗೂ ನಾನೇ ಕೋಚ್ ಮಾಡ್ತಾ ಇರೋದು. ಈಗ ಅವರು ವರ್ಕೌಟ್ ಮಾಡಿಸ್ಲಿ. ಈಗ ಬನ್ನಿ ಇಲ್ಲಿ ಟ್ರೈನರ್ ಅಪ್ ಹೇಳ್ಕೊಡ್ತಾ ಇದಾರೆ, ಅವ್ರನ್ನ ಒಂದಪ್ಪ ಕೇಳದ ಎಕ್ಸ್ಪೀರಿಯನ್ಸ್ ಏನೈತೆ, ಹೆಂಗೆ ಏನು ಅನ್ನೋದು. ಅಲ್ಲ ಬ್ರೋ, ಹೇಳಿ. ಈಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟು ದಿವಸ ಆಯ್ತು ಜಾಯ್ನ್ ಆಗಿ, ಏನು ಅನ್ನೋದು ಇಲ್ಲಿ ಪಾಂಡುಪುರ ಲೋಕಲ್ ಜಿಮ್ಗಳಿಗೆ ತಿಳಿಸದ ಅಂತ? 3 ತಿಂಗಳಾಯ್ತು ಚೆನ್ನಾಗಿ. ಟ್ರೈನರ್ಸ್ ಎಲ್ಲ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ. ಮತ್ತೆ ಇಂಪ್ರೂವ್ಮೆಂಟ್ ಇದೆ ನಮ್ಮ ಬಾಡಿಲಿ. ಸೇರ್ಕೊಳ್ಳೆಲ್ಲ ಆರಾಮಾಗಿ ಸೇರ್ಕೋಬಹುದು. ಅಮೌಂಟ್ ಎಲ್ಲ ವರ್ತಿದೆಯಾ? ಅಮೌಂಟ್ ಎಲ್ಲ ವರ್ತಿದೆ. ಏನ್ ಅಮೌಂಟ್ ಕಟ್ಟಿದ್ರು ಅದಕ್ಕೆಲ್ಲ ವರ್ತಿದೆ. ಟ್ರೈನರ್ಸ್ ಎನಿ ಟೈಮ್ ಜೊತೆಲೇ ಇರ್ತಾರೆ, ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ. ಎಷ್ಟು ಜನ ಟ್ರೈನರ್ ಹಾಕಿದ್ದಾರೆ ಸರ್? 4 ಜನ ಇದ್ದಾರೆ. 4 ಜನ ಇದಾರೆ. ನೀವು ಬೆಳಿಗ್ಗೆ ಬರ್ತೀರಾ ಮಾರ್ನಿಂಗ್ ಬರ್ತೀರಾ? ಸಂಜೆ ಬರ್ತೀರಾ? ಮಾರ್ನಿಂಗ್. ಮಾರ್ನಿಂಗ್ ಸರ್. ನಿಮ್ಗೆ ನೀವ್ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಸರ್?
ಸರ್ ನಾವು 5:30ಗೆ ಅಲ್ಲ ಇರ್ತೀವಿ ಇಲ್ಲಿ ರೆಗ್ಯುಲರ್ ಆಗಿ. ಈವ್ನಿಂಗ್ ಅಷ್ಟೇ, ಮಾರ್ನಿಂಗ್ ರೆಗ್ಯುಲರ್ ಆಗಿ ಇರ್ತೀವಿ. ಆರಾಮಾಗಿ ಬರ್ಬೋದು, ಕಂಫರ್ಟಬಲ್ ಆಗಿ ಮಾಡ್ಬೋದು, ಅದ್ರಲ್ಲೇನಿಲ್ಲ. ಟ್ರೈನರ್ಸ್ ಎಲ್ಲ ಕರೆಕ್ಟ್ ಆಗಿದೀವಿ, ಯಾರ್ ಬೇಕಾದ್ರೂ ಕೇಳಿದ್ರು ಹೇಳ್ಕೊಡ್ತಾರೆ ಆರಾಮಾಗಿ. ಏನೇ ಎಂಟರ್ಟೈನ್ಮೆಂಟ್ ನಾವು ಅಲೋ ಮಾಡ್ತೀವಿ, ಏನೇ ಇದ್ರು ಹೇಳ್ಕೊಡ್ತೀವಿ. ನೀವು ವೆಯ್ಟ್ ಸೆಕ್ಷನ್ ಅಲ್ಲಿ ಎಷ್ಟು ಜನ ಇರ್ತಾರೆ ಸರ್ ಮಾರ್ನಿಂಗ್? 3 ಮೆಂಬರ್ಸ್ ಇರ್ತೀವಿ. 3 ಮೆಂಬರ್ಸ್ ಕೆಳಗಡೆ ಇರ್ತೀವಿ. ಸ್ಟಿಚಿಂಗ್ ಎಲ್ಲ ಅವ್ರೆ ಹೇಳ್ಕೊಡ್ತಾರೆ. ಎಷ್ಟು ಜನ ಬರ್ತಾರೆ ಸರ್ ಬಾಯ್ಸ್? ಬೈಸು ಮಿನಿಮಮ್ ಬರ್ತಾರೆ 14-15. ಸರ್ ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗಿರುತ್ತೆ, ಸಂಜೆ ಎಷ್ಟು ಗಂಟೆಗೆ ಓಪನ್ ಇರುತ್ತೆ? ಬೆಳಿಗ್ಗೆ 5:30ಗೆ ಓಪನ್ ಇರುತ್ತೆ ಬೆಳಿಗ್ಗೆ. ಈವ್ನಿಂಗು 4:30. ಓಕೆ ಸರ್, ಥ್ಯಾಂಕ್ ಯು. ಈಗ ಬನ್ನಿ ಓನರ್ನೇ ಮಾತಾಡ್ಸೋದು, ಏನಂತಾರೆ ಏನದ ದೇವವ್ರೆ. ಈಗ ನಾವೆಲ್ರು ರಿವ್ಯೂ ತಗೊಂಡು ಈಗ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಇವೆಲ್ಲ ನೋಡಿದ್ಮೇಲೆ? ಸರ್ ನಾನು ಹೇಳ್ತೀನಲ್ಲ, ಫಿಟ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಫಿಟ್ನೆಸ್ ಎಲ್ಲಾ ಮನುಷ್ಯಗೂ ಬೇಕು. ಬಟ್ ನಮ್ ಜಿಮ್ಮೆ ಅಂತ ಹೇಳಲ್ಲ, ಫಿಟ್ನೆಸ್ ಆಲ್ರೆಡಿ ಹೊರಗಡೆ ಇರೋರು ಯಾವ್ದೇ ಜಿಮ್ ಆಗ್ಬೋದು, ಸದುಪಯೋಗ ಪಡಿಸ್ಕೊಳ್ಳಿ. ಜಿಮ್ ಮಾಡಿ. ಫಸ್ಟ್ ಎಲ್ಲ ಗರಡಿ ಮನೆಗಳಿದ್ದು ಸ್ವಲ್ಪ ಸ್ವಲ್ಪ ಸ್ಟಾಪ್ ಆಗ್ತಾ ಬರ್ತಿದೆ. ಜಿಮ್ ಕಡೆ ಫೋಕಸ್ ಇದೆ, ಫ್ಯಾಷನ್ ಇದೆ. ಫ್ಯಾಷನ್ ಇರೋದ್ರಿಂದ ಎಲ್ಲ ಜಿಮ್ ಕಡೆ ಫೋಕಸ್ ಮಾಡ್ತಾ ಇದ್ರೆ ಹೆಲ್ತ್ ಅನ್ನೋದು ಇಂಪಾರ್ಟೆಂಟ್. ಸರ್ ಈಗ ವೆಯ್ಟ್ ಲಾಸ್ ಮಾಡ್ಬೇಕು ಅನ್ನೋರ್ಗೆ ಏನ್ ಸಜೆಸ್ಟ್ ಮಾಡ್ತೀರಿ? ಸರ್ ನಮ್ಮಲ್ಲಿ ಡಯಟ್ ಅನ್ನೋದು ತುಂಬಾ ಭಯ ಪಡ್ತಾರೆ. ನಾವು ಡಯಟ್ ವಿಷಯದಲ್ಲಿ, ಪ್ರೋಟೀನ್ ಇಂಟೇಕ್ ವಿಷಯದಲ್ಲಿ ತುಂಬಾ ಏನ್ ಇದ್ ಮಾಡಲ್ಲ. ನಿಮ್ ಮನೇಲಿ ಏನ್ ಸಿಗುತ್ತೆ ಅದನ್ನೇ ನಾವು ಡಯಟ್ ಅಂತ ಹೇಳೋದು. ನಿಮ್ಗೆ ಮೊಟ್ಟೆ, ಚಿಕನ್ನು, ತರಕಾರಿ, ಕಾಳುಗಳು, ಇದನ್ನೇ ನಾವು ನಿಮ್ಗೆ ಸಜೆಷನ್ ಮಾಡೋದು. ಡಯಟ್ ಅನ್ನೋದ್ರಲ್ಲಿ ಏನಿಲ್ಲ, ಪರ್ ಗ್ರಾಮ್ ಅಂತ ಇರುತ್ತೆ. ಪ್ರೋಟೀನ್ ಇಂಟೇಕ್ ಪರ್ ಕೆಜಿಗೆ ಪರ್ ಗ್ರಾಮ್. ಈ ಮನುಷ್ಯನಿಗೆ 74 ಇದೀರಾ ಅಂತಂದ್ರೆ ನಿಮ್ಮ ವೆಯ್ಟ್ ನ ಕ್ಯಾಲ್ಕುಲೇಟ್ ಮಾಡಿ ನಾವು ಗ್ರಾಮ್ 1 ಗ್ರಾಮಿಗೆ ಇಷ್ಟು ಅಂತ ಪ್ರೋಟೀನ್ ಇಂಟೇಕ್ ಮಾಡ್ತೀವಿ. ಇದ್ರಲ್ಲಿ ಕಾಪ್ಸ್ ಬರುತ್ತೆ, ಫ್ಯಾಟ್ ಬರುತ್ತೆ, ಫೈಬರ್ ಬರುತ್ತೆ. ಇದನ್ನ ನಾವು ಓವರ್ ಆಲ್ ಕ್ಯಾಲೋರೀಸ್ ಮಾಡ್ತೀವಿ. ಈಗ ಓವರ್ ಆಲ್ ಮಾಡಿ ಅದನ್ನ ಕ್ಯಾಲೋರಿ ಬರ್ನಿಂಗ್ ಅಂತ ಹೇಳ್ತೀವಿ. ನಾವೇನು ವೇಟ್ ಸೆಷನ್ ಅಂದ್ರೆ ನೀವು ನೋಡಿ, ಫ್ಯಾಟ್ ಲಾಸ್ ಅಂತ ಅನ್ಕೊಂಡ್ರೆ ಕೆಲವರು ಎಲ್ಲರೂ ಏನು ಅನ್ಕೋಬಿಟ್ಟಿದ್ದಾರೆ, ವಾಕ್ ಮಾಡ್ಬಿಟ್ರೆ, ಸ್ಲಿಪ್ಪಿಂಗ್ ಆಡ್ಬಿಟ್ರೆ, ತುಂಬಾ ಸ್ವೆಟ್ ಆಗ್ಬಿಟ್ರೆ ಕ್ಯಾಲೋರೀಸ್ ಬರ್ನ್ ಆಗುತ್ತೆ ಅನ್ನೋ ಒಂದು ಮೂಮೆಂಟ್ಸ್ ಇರುತ್ತೆ. ನೋಡಿ, ವೆಯ್ಟ್ ತುಂಬಾ ಇಂಪಾರ್ಟೆಂಟ್, ವೆಯ್ಟ್ ಸೆಷನ್ ತುಂಬಾ ಇಂಪಾರ್ಟೆಂಟ್. ವೆಯ್ಟ್ ನ ಕ್ಯಾರಿ ಮಾಡಿ ಆಮೇಲೆ ಅದನ್ನ ನಾವು ಮಜಲ್ ಇಂದ ಫ್ಯಾಟ್, ಗುಡ್ ಫ್ಯಾಟ್, ಬ್ಯಾಡ್ ಫ್ಯಾಟ್ ನ ಗುಡ್ ಫ್ಯಾಟ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ಕ್ಯಾಲೋರೀಸ್ ಬರ್ನ್ ಮಾಡೋದು. ಈಗ ಹೊಸದಾಗಿ ಸೇರ್ಕೊಳ್ಳೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೊಸದಾಗಿ ಹೇಳೋರಿಗೆ ನೋಡಿ, ನಾವು ಪದೇ ಪದೇ ಹೇಳ್ತಾ ಇರೋದು ಫೋಕಸ್ ಮಾಡಿ. ಹೆಲ್ದಿ ಬಗ್ಗೆ ಫೋಕಸ್ ಮಾಡಿ. ಬನ್ನಿ, ಜಾಯಿನ್ ಆಗಿ, ನಮ್ ಜಿಮ್ ನೋಡಿ, ಆಮೇಲೆ ಬಂದು ನಿಮ್ ರಿವ್ಯೂ ಹೇಳಿ ನೆಕ್ಸ್ಟ್ ನಿಮ್ ಗೋಲ್ ನ ಅಚೀವ್ಮೆಂಟ್ ಮಾಡಿ. ಈ ಕೆಲವರು ಮನೇಲೆ ಕುಂತಿರ್ತಾರೆ, ನಾನ್ ದಪ್ಪ ಆಗ್ಬಿಟ್ಟಿನಿ ಅಂತ ಇರ್ತಾರೆ, ಕೆಲವರು ಸಣ್ಣ ಆಗ್ಬಿಟ್ಟಿವಿ ಅಂತ ಇರ್ತಾರೆ. ಅವ್ರಿಗೆಲ್ಲಾರು ತಲೆಯಲ್ಲಿ ಏನೋ ಫೀಲ್ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಜಿಮ್ ಅನ್ನೋದು ಆಲ್ರೆಡಿ ಎಲ್ರಿಗೂ ಒಂದ್ ತಲೆಯಲ್ಲಿ ಕೂತ್ ಬಿಟ್ಟಿದೆ. ಕೆಲವೊಂದು ಇನ್ಸಿಡೆಂಟ್ಗಳನ್ನ ನೀವೇ ನೋಡ್ತಾ ಇರ್ತೀರಲ್ಲ, ಅದರಿಂದ ಸ್ವಲ್ಪ ಭಯ ಪಟ್ಟಿರ್ತಾರೆ ಅಷ್ಟೇ. ಮನೇಲೆ ಇಟ್ಕೊಂಡು ಮಾಡ್ಬೋದು. ಕಾಲೇಜ್ ಸ್ಟೂಡೆಂಟ್ಗಳು, ಮನೆಯಲ್ಲಿ ಲೇಡೀಸು, ಹೌಸ್ ವೈಫ್ಗಳು ಎಲ್ರೂ ಮಾಡ್ಬೋದು. ಯಾವ್ದು ಫಿಟ್ನೆಸ್ ಅನ್ನೋದು ಇವರೇ ಮಾಡ್ಬೇಕನ್ನೋದೇನಿಲ್ಲ, ಬಟ್ ಎಲ್ರೂ ಮಾಡ್ಬೋದು. ಕೆಲವೊಂದು ಟೈಮಿಂಗ್ಸ್ ಇರೋದು, ಅಡ್ಜಸ್ಟ್ಮೆಂಟ್ ಇರೋರು ಜಿಮ್ಮಿಗೆ ಬರ್ತಾರೆ, ಮನೆಯಲ್ಲೇ ಮಾಡ್ಬೋದು. ಅದು ಪ್ರೋಟೀನ್ ಇಂಟೇಕು, ಕ್ಯಾಲೋರಿ ಇಂಟೇಕ್ ಅಂತ ಇದ್ದು ಮಾಡಿದ್ರೆ. ಬಟ್ ನಿಮಗೆ ಆಗ್ಲಿಲ್ಲ, ಗೊತ್ತಾಗ್ಲಿಲ್ಲ ಅಂತಂದ್ರೆ ಜಿಮ್ ಜಾಯಿನ್ ಆಗಿ ನೋಡಿ, 2 months 3 months ನೀವು ಪರ್ಸನಲ್ ಟ್ರೈನಿಂಗ್ ತಗೊಳ್ಳಿ. ಇನ್ಕ್ರೀಸ್ ಆದ್ಮೇಲೆ ನೀವು ಮನೇಲೆ ಮಾಡೋದು. ಈಗ ಆಕ್ಚುಲಿ ನಾವೆಲ್ಲರನ್ನೂ ವರ್ಷ ಪೂರ್ತಿ ಜಿಮ್ಮಿಗೆ ಬರ್ರಿ ಅಂತ ಹೇಳಲ್ಲ. ನಮ್ ಇಂಟೇಕ್ ಅಲ್ಲಿ ನಾವೇನ್ ಮಾಡ್ತೀವಿ, ನಾವು ಪ್ರಾಪರ್ ಆಗಿ ಅವರಿಗೆ ನಾವು ಈಗ ನೋಡಿ, ನೀವು ತುಂಬಾ ಜನ ಕೇಳಿ ನೋಡಿ. ಇನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಡಯಟ್ ನ ಓನಾಗಿ ಅವರೇ ರೆಡಿ ಮಾಡ್ಕೋಬೇಕು. ಈಗ ಇನ್ನೊಂದು ವಿಚಾರ ಕೇಳೋಣ ಅನ್ಕೊಂಡೆ. ಈಗ ಕಾಲೇಜ್ಗೆ ಹೋಯ್ತಾ ಇರ್ತಾರೆ ಗರ್ಲ್ಸ್, ಅವ್ರು ಜಿಮ್ ಸೇರ್ಕೊಳಕ್ಕೆ ಒಂಥರ ಮುಜುಗರ ಪಡ್ತಾ ಇರ್ತಾರೆ, ಏನೋ ಒಂಥರ ಫೀಲಿಂಗ್ ಇರ್ತದೆ. ಅವ್ರಿಗೆ ಏನ್ ಹೇಳಕ್ ಇಷ್ಟ? ಸರ್ ಅದನ್ನೇ ನಾನು ಹೇಳಿದ ನಿಮ್ಗೆ ಫಸ್ಟ್ ಟೈಮ್ ಹೇಳಿದ ನಾನು, PCDO ಇದರ ಪ್ರಾಬ್ಲಮ್ಸ್ ಬರುತ್ತೆ. ಆಕ್ಟಿವಿಟೀಸ್ ಇರಲ್ಲ. ಆಕ್ಟಿವಿಟೀಸ್ ಇಲ್ಲ ಅಂದ್ರೆ ಈಗ ನಮ್ಮಲ್ಲಿ ಇದಾರೆ ಕೆಳಗಡೆ, ಈಗ ಆಕ್ಚುಲಿ ಮಾಡ್ತಾ ಇದಾರೆ. ನೀವು ಬನ್ನಿ. ಸರ್ ಇದು ಅಡ್ರೆಸ್ ಎಲ್ಲಿ ಬರುತ್ತೆ, ಏನು ಅನ್ನೋದು? ಸರ್ ನಮ್ದು ಅಡ್ರೆಸ್ ಎಕ್ಸಾಕ್ಟ್ ಲೊಕೇಶನ್ ಬಂದು ಹಳೆ ಬಸ್ ಸ್ಟ್ಯಾಂಡ್ ರೋಡ್, ನಿಯರ್ ಆದಿತ್ಯ ಸ್ಕೂಲು, ಮಧುರಾ ಮಂಜುನಾಥ್ ಅಂತ ಗ್ಲಾಸ್ ಬಿಲ್ಡಿಂಗ್ ಇದೆ. SBI ಬ್ಯಾಂಕ್ ಇಂದ ಒಂದು 15 meters ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮ್ DK ಫಿಟ್ನೆಸ್ ಕಾಣುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ರಿ. ಓಕೆ, ಥ್ಯಾಂಕ್ ಯು. ಓಕೆ.